ಇನ್ನು ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಶಾಮೀಲಾಗಿದ್ದಾರೆ, ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. IGP ಸಂದೀಪ್ ಪಾಟೀಲ್ಗೆ ಮತ್ತೊಮ್ಮೆ ನೋಟಿಸನ್ನು ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗಿ ಅಂತ ಸೂಚಿಸಲಾಗಿದೆ. IGP ಸಂದೀಪ್ ಪಾಟೀಲ್ಗೆ SIT ನೋಟಿಸ್ ಕೊಟ್ಟಿದೆ. ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ SIT ನೋಟಿಸ್ ಜಾರಿ ಮಾಡಿದೆ ಸಂದೀಪ್ ಪಾಟೀಲ್ ಅವರಿಗೆ. ವಿಚಾರಣೆಗೆ ಹಾಜರಾಗಿ ಅಂತ SIT ನೋಟಿಸ್ ಕೊಟ್ಟಿದೆ. ಈ ಹಿಂದೆನೂ ಕೂಡ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದರು. ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವರು. ವಿಚಾರಣೆಗೆ ಹಾಜರಾಗಿ ಅಂತ ಮತ್ತೊಂದು ಸರಿ ಕೊಟ್ಟಿದ್ದಾರೆ. DGP ದರ್ಜೆ ಅಧಿಕಾರಿಯ ಮಗನ ವಿಚಾರಣೆ ಕೂಡ ನಡೀತಾ ಇದೆ. ಪುತ್ರ ರಿಷಬ್ ಅವರ ವಿಚಾರಣೆ ನಡೀತಿರೋದು. DGPಯ ಪುತ್ರ ರಿಷಬ್ ವಿಚಾರಣೆಯನ್ನು ಈಗಾಗಲೇ SIT ಮಾಡಿದೆ. 2016-17 ಅವಧಿಯಲ್ಲಿ ನಡೆದಂಥ ವ್ಯವಹಾರ. ರಿಷಬ್ ಹೆಸರಲ್ಲಿ 40 ಲಕ್ಷ ರೂಪಾಯಿ ಹಣದ ಚೆಕ್ಕನ್ನು ನೀಡಲಾಗಿತ್ತು. ಇದರ ನಡುವೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಮೇಲ್ ಮೂಲಕ ಮತ್ತೆ ಬಾಂಬ್ ಬೆದರಿಕೆ ಬರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಅಥವಾ 4-5 ತಿಂಗಳ ಹಿಂದಷ್ಟೇ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇತ್ತು. ಈಗ ಮತ್ತೆ ಅದೇ ರೀತಿ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದಂಥ ದುಷ್ಕರ್ಮಿಗಳು ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಹೀಗಾಗಿ ಸಹಜವಾಗಿ ಒಂದು ಆತಂಕ ಇರುತ್ತೆ. ಜೈನ್ ಹೆರಿಟೇಜ್ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಯಾವ ರೀತಿ ಆಗಿದೆ ಅಂದರೆ ಅರ್ಥ ಪೊಲೀಸರನ್ನ ನೆಗ್ಲೆಕ್ಟು ಕೂಡ ಮಾಡೋಕ್ಕಾಗಲ್ಲ. ಅದೇ ರೀತಿ ಸೀರಿಯಸ್ ಆಗಿ ತೆಗೆದುಕೋಬೇಕನ್ನೋಂಥದ್ದು ಒಂದು ಪ್ರಶ್ನೆ ಇರುತ್ತೆ. ರಾತ್ರಿ ಬಾಂಬ್ ಬೆದರಿಕೆಗೆ ಸಂಬಂಧಪಟ್ಟಂತೆ ಮೇಲ್ ಹಾಕಿದ್ದಾರೆ. ರಾತ್ರಿ 12:20 ಸುಮಾರಿಗೆ ಬಾಂಬ್ ಬೆದರಿಕೆ ಮೇಲ್ ರವಾನೆ ಆಗಿದೆ ಶಾಲೆಗೆ. ಸ್ಥಳಕ್ಕೆ ಪೊಲೀಸರು, ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆ ಏನಿದೆ, ಸಹಜವಾಗಿ ಪೊಲೀಸರು ಕೂಡ ಒಂದು ಸವಾಲು. ಪರಿಶೀಲನೆ ಬಳಿಕ ಇದೊಂದು ಹುಸಿ ಬಾಂಬ್ ಕರೆ ಬೆದರಿಕೆ ಅನ್ನುವಂಥದ್ದು ಈಗ ದೃಢಪಟ್ಟಿದೆ. ಆದರೆ ಕೆಲ ದಿನಗಳ ಹಿಂದಷ್ಟೇ ಅಥವಾ 5-6 ತಿಂಗಳ ಹಿಂದಷ್ಟೇ ಇದೇ ರೀತಿಯಾದಂಥ ಬೆದರಿಕೆಗಳು ಸಾಲು ಶಾಲೆಗಳಿಗೆ ಬಂದಿದ್ವು. ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಆತಂಕಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೆ ಶಿಕ್ಷಕರು ಎಲ್ಲರೂ ಕೂಡ ಒಳಗಾಗಿದ್ದರು. ಯಾಕೆಂದರೆ ಈ ರೀತಿ ಮೇಲ್ ಬಂದಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದು ಸಹಜವಾಗಿಯೇ ಶಿಕ್ಷಣ ಸಂಸ್ಥೆಗಳಿಗೆ ಗೊತ್ತಾಗಲ್ಲ. ಪೊಲೀಸರಿಗೆ ಹೇಳ್ತಾರೆ. ಆದರೆ ಆ ನಂತರದಲ್ಲಿ ಇದು ಹುಸಿ ಬಾಂಬ್ ಬೆದರಿಕೆ ಅಂತವಂಥ ದೃಢಪಟ್ಟ ಆದಮೇಲೂ ಕೂಡ ಒಂದು ರೀತಿ ಆತಂಕ ಇರುತ್ತೆ. ಪ್ರತಿ ಬಾರಿ ಈ ರೀತಿಯಾದಂಥ ಮೇಲ್ಗಳು ಬರ್ತಾನೆ ಇರುತ್ತೆ ಅಂತ ನೆಗ್ಲೆಕ್ಟು ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ. ಹೀಗಾಗಿ ನೆಗ್ಲೆಕ್ಟ್ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದ್ರು ಅವಘಡವಾದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈಗ ಮತ್ತೆ ಅಂಥದ್ದೇ ಒಂದು ಕೊಲೆ ಬೆದರಿಕೆ, ಇನ್ಫ್ಯಾಕ್ಟ್ ಬೆದರಿಕೆ ಮೇಲ್, ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಜೈನ್ ಹೆರಿಟೇಜ್ ಎನ್ನುವಂಥ ಶಾಲೆಗೆ ಈ ರೀತಿ ಬೆದರಿಕೆ ಬಂದಿರುವಂಥದ್ದು ಪರಿಶೀಲನೆ ಬಳಿಕ ಇದೊಂದು ಹುಸಿ ಬಾಂಬ್ ಕರೆ ಅಂತ ದೃಢಪಟ್ಟಿದೆ.